ಶಿವಮೊಗ್ಗದಲ್ಲಿ ಗಣೇಶ ವಿಸರ್ಜನೆ ವೇಳೆ ಇಬ್ಬರು ಮುಸ್ಲಿಂ ಮಕ್ಕಳು ಗಣಪತಿ ಮೂರ್ತಿಯ ಮೇಲೆ ಉಗುಳುವಂತಹ ದೃಶ್ಯ ಕಂಡು ಬಂತು. ಈ ಘಟನೆ ವೈರಲ್ ಆದ್ಮೇಲೆ ಆ ಮಕ್ಕಳ ತಾಯಿ ಏನ್ ಹೇಳ್ತಾರೆ ಗೊತ್ತಾ? ಅವರು ಈ ರೀತಿ ಮಾಡಬಾರ್ದಿತ್ತು, ಆದ್ರೆ ಮಾಡಿದ್ದಾರೆ, ಇನ್ ಮುಂದೆ ಮಾಡದಂತೆ ನೋಡಿಕೊಳ್ತೀನಿ ಅಂತ. ಅವರು ಹುಟ್ಟಿದಾರೆ ಹೋದಾಗ ಅವರು ಹುಟ್ಟಿದಾಗ ನಾನು ಕೇಳಿ ನನಗೆ ಬೇಜಾರಾಗಿದೆ. ಅದು ಏನಂದ್ರೆ ನಾನು ಹಿಂದೆ ಅವ್ರದ್ದು ಧರ್ಮ ಅವರಿಗೆ ಒಳ್ಳೇದು, ನನ್ನ ಧರ್ಮ ನಮ್ಗೆ ಒಳ್ಳೇದು, ಆದ್ರೆ ಈ ತರ ಮಾಡಬಾರ್ದಿತ್ತು. ಮಕ್ಕಳನ್ನು ಹೇಳಿದ್ದು ಮಾಡ್ತೀನಿ ನನಗೆ ಬೇಜಾರಾಗಿದೆ. ಆದ್ರೂ ನಾನು ಹಿಂದೂ ಧರ್ಮಕ್ಕೆ ನಾನು ಗಣಪತಿ ಮಂಡಳಿ ಅವರಿಗೆ ನಾನು ಕ್ಷಮೆ ಕೇಳ್ಕೊತಾ ಇದ್ದೀನಿ. ಮಕ್ಕಳ ಕಡೆಯಿಂದ ಅವ್ರು ಮಾಡಬಾರ್ದಿತ್ತು, ಮಾಡಿದ್ದಾರೆ. ಇನ್ನೊಂದ್ಸತಿ ರಿಕ್ವೆಸ್ಟ್ ಆಗಿ ಕೇಳ್ಕೊತಾ ಇದ್ದೀನಿ. ಹಿಂದೂ ಧರ್ಮಕ್ಕೆ ನಾನು ಅವ್ರು ಮಾಡೋದು ಇತ್ತು ಅವ್ರ ಕಡೆಯಿಂದ ನಾನು ಕ್ಷಮೆ ಮಾಡಿ ಕೇಳ್ಕೊತಾ ಇದ್ದೀನಿ. ಆದ್ರೂ ಮಕ್ಕಳಿಗೆ ನಾನು ಬುದ್ಧಿ ಮಾತ ಹೇಳ್ತೀನಿ. ಮುಂದೆ ಅವ್ರು ಮಾಡಬಾರ್ದಿತ್ತು, ಮಾಡ್ತಾರೆ. ಇನ್ನು ಮುಂದೆ ಅವರಿಗೆ ಆತರ ಬುದ್ಧಿ ಮಾತ ಹೇಳಿ ತಿಳಿಸ್ತೀನಿ. ಕೃತ್ಯ ನಡೆದ ಮೇಲೆ ಬುದ್ಧಿ ಹೇಳೋದಕ್ಕಿಂತ ಮೊದಲೇ ತಮ್ಮ ಮಕ್ಕಳಿಗೆ ಎಲ್ಲಾ ಧರ್ಮವನ್ನ ಗೌರವಿಸುವಂತಹ ಬುದ್ಧಿಯನ್ನ ಕಲಿಸಬಹುದಿತ್ತಲ್ವಾ? ಅಷ್ಟಕ್ಕೂ ಈ ಪುಟ್ಟ ಮಕ್ಕಳ ಮನಸ್ಸಿನಲ್ಲಿ ಇಂತಹ ವಿಷ ಬೀಜವನ್ನ ಬಿತ್ತಿದವರು ಯಾರು? ಇವರಾದ್ರೂ ಮಕ್ಕಳು ಅಂತ ಕ್ಷಮಿಸಬಹುದೋ ಏನೋ. ಆದ್ರೆ ಮದ್ದೂರಿನಲ್ಲಿ ನಡೆದಂತಹ ಘಟನೆಯ ಬಗ್ಗೆ ಇಬ್ಬರು ಮುಸ್ಲಿಂ ಮಹಿಳೆಯರು ಏನ್ ಹೇಳಿದ್ದಾರೆ ಕೇಳಿ. ಇವ್ರು ಡೈಲಿ ಗಣೇಶ ತಕೋಗುದು, ಹಸರು ಜೋಹರು ಬರೀ ಅಲ್ಲ ಟಮಟೆ ಹೊಡಿಯಕ್ಕೆ ಏನ್ ಬ್ಯಾರೆ ದಾರಿನೇ ಇಲ್ಲ. ಇವ್ ತಕೋಗೆ ಎಷ್ಟ್ ದಾರಿ ಬೇಕು ಬರೀ ನಾವು ತೋರಿಸ್ತೀವಿ. ಇಲ್ಲ ಒಂದೊಂದ್ ಬೀದಿನಲ್ಲಿ ಒಂದೊಂದ್ ದೇವಸ್ಥಾನ, ಒಂದೊಂದ್ ದೇವಸ್ಥಾನ, ಎರಡೆರಡು ಬೀದಿನಲ್ಲಿ ಎರಡೆರಡು ಮೂರ್ ದೇವಸ್ಥಾನ ಬರೀ ನಮ್ದೇ ಮಸೀದಿಲಿ ಕಾಣುದು, ಬೇರೆ ಏನ್ ಕಾಣದೇ ಇಲ್ವಾ ಜನಗೆ? ಕೇಳಿಸ್ಕೊಂಡ್ರಲ್ವಾ ಇವರ ಮಾತುಗಳನ್ನ? ಹಿಂದೂಗಳದ್ದು ಪ್ರತಿ ಸಲ ಹಬ್ಬಗಳೇ ಆಯ್ತು, ಅವರಿಗೆ ಇದೇ ದಾರಿ ಬೇಕಾ? ಬೇರೆ ದಾರಿನೇ ಇಲ್ವಾ? ಅವರಿಗೆಲ್ಲ ಬೀದಿಗೊಂದು ದೇವಸ್ಥಾನ ಇದೆ, ಬೇರೆ ದಾರಿಯಲ್ಲಿ ಹೋಗ್ಲಿ, ನಮ್ಮ ಮಸೀದಿ ಇರುವ ಜಾಗನೇ ಇವರಿಗೆ ಬೇಕಾ? ಅದೇ ಇವರಿಗೆ ಕಾಣೋದಾ ಅಂತ ಕೇಳ್ತಾರೆ. ಇಂಥವರ ಮನಸ್ಥಿತಿಗೆ ಏನ್ ಹೇಳಬೇಕು? ಇದಿಷ್ಟೇ ಅಲ್ಲ, ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಇಂತಹ ಸಾಕಷ್ಟು ಘಟನೆಗಳು ನಡೆದಿದೆ. ಸೋಲಾಪುರದಲ್ಲಿ ಗಣೇಶ ಮೂರ್ತಿಯ ಮೇಲೆ ಮುಸ್ಲಿಂ ಯುವಕನೊಬ್ಬ ಗುಟ್ಕಾ ತಿಂದು ಉಗುಳಿದ್ದ. ಗುಜರಾತ್ನಲ್ಲಿ ಗಣೇಶ ಮೂರ್ತಿಯ ಮೇಲೆ ಮುಸ್ಲಿಂ ಯುವಕರು ಮೊಟ್ಟೆ ಎಸೆದಿದ್ರು. ಸೊ ಹೆತ್ತವರೆನಿಸಿಕೊಂಡವರು ತಮ್ಮ ಮಕ್ಕಳಿಗೆ, ಮುಸ್ಲಿಂ ಮುಖಂಡರು, ಮೌಲ್ವಿಗಳು ತಮ್ಮ ಇಡೀ ಸಮುದಾಯದವರಿಗೆ ಈ ಬಗ್ಗೆ ಬುದ್ಧಿ ಹೇಳಲೇಬೇಕು. ಹಿಂದೂ ಧರ್ಮದಲ್ಲಿ ಈ ರೀತಿ ನಡೆದ್ರೆ ಹಿಂದೂ ಮುಖಂಡರುಗಳು ಬುದ್ಧಿ ಹೇಳಬೇಕು. ಬುದ್ಧಿಜೀವಿಗಳೆನಿಸಿಕೊಂಡವರು ಹಿಂದೂಗಳಿಗೆ ಹೇಳ್ತಾನೇ ಇದ್ದಾರೆ. ಅದೇ ರೀತಿಯಾಗಿ ಇಸ್ಲಾಂನಲ್ಲಿ ಹಿರಿಯರೆನಿಸಿಕೊಂಡವರು ತಮ್ಮ ಧರ್ಮದವರಿಗೆ ಇನ್ನೊಂದು ಧರ್ಮವನ್ನ ಗೌರವಿಸುವಂತಹ ಬುದ್ಧಿಯನ್ನ ಕಲಿಸಬೇಕಲ್ವಾ? ಇದೇ ರೀತಿ ನಡೀತಾ ಇದ್ರೆ ನಮ್ಮ ದೇಶದ ಪರಿಸ್ಥಿತಿ ಏನಾಗಬಹುದು?